ಪ್ರೆಗ್ನೆನ್ಸಿಯಲ್ಲಿ ಸಾಮಾನ್ಯವಾಗಿ ಎಷ್ಟು ಸ್ಕ್ಯಾನ್ ಮಾಡಿಸ್ಬೇಕು? ಯೂಶಲಿ ಎಲ್ಲ ಪ್ರೆಗ್ನೆನ್ಸಿಸು ಡಿಫ್ರೆಂಟ್ ಆಗಿರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಟೈಪ್ ಆಫ್ ಪ್ರೆಗ್ನೆನ್ಸಿ, ವೆದರ್ ಇಟ್ಸ್ ಅ ನ್ಯಾಚುರಲ್ ಕನ್ಸೆಪ್ಷನ್ ಅಥವಾ ಏನಾದರೂ IVF ಇದೆಯಾ, ಇಲ್ಲ ಬೇರೆ ಏನಾದರೂ ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂಡಾಗಿದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೂ ಕೂಡ 4 ಸ್ಕ್ಯಾನ್ಗಳನ್ನ ನೀವು ಮಿಸ್ ಮಾಡಲೇಬಾರ್ದು ಪ್ರೆಗ್ನೆನ್ಸಿಲಿ. ಅಂತ ಸ್ಕ್ಯಾನ್ಗಳು ಏನಂದರೆ, ಒಂದು ಬಂದುಬಿಟ್ಟು 6 to 8 ವೀಕ್ಸ್ ಆಫ್ ಜೆಸ್ಟೇಷನಲ್ ಏಜಲ್ಲಿ ಮಾಡ್ತೀವಿ. ಈ ಸ್ಕ್ಯಾನ್ ನಿಮಗೆ ಒಂದು ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡುತ್ತೆ. ಹಾಗೆ ಪ್ರೆಗ್ನೆನ್ಸಿ ಗರ್ಭಾಶಯದಲ್ಲಿದೆಯಾ ಅಥವಾ ಹೊರಗಡೆ ಇದೆಯಾ ಅಂತ ಕಂಡುಹಿಡಿಬಹುದು. ಹಾಗೇನೆ ಇದರಲ್ಲಿ ಸಿಂಗಲ್ಟನ್ ಅಥವಾ ಟ್ವಿನ್ಸ್ ಏನಾದರೂ ಇದೆಯಾ ಅಂತಲೂ ಗೊತ್ತಾಗುತ್ತೆ. ಆಮೇಲೆ ದಿಸ್ ಆಲ್ಸೋ ಹೆಲ್ಪ್ಸ್ ಟು ಡಿಟರ್ಮೈನ್ ದ ಡೇಟ್ ಆಫ್ ಡೆಲಿವರಿ. ಆಮೇಲೆ ಎರಡನೇ ಸ್ಕ್ಯಾನ್ ಬಂದ್ಬಿಟ್ಟು 12 to 13 ವೀಕ್ಸಲ್ಲಿ ಮಾಡ್ತೀವಿ. ಇದನ್ನ ನಾವು NT ಅಥವಾ NB ಸ್ಕ್ಯಾನ್ ಅಂತ ಕರಿತೀವಿ. ಇದರಲ್ಲಿ ನಾವು ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಹಾಗೆ ನೇಸಲ್ ಬೋನ್ನ ನೋಡ್ತೀವಿ. ಹಾಗೆ ಬೇರೆ ಬೇರೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇದೆಯಾ, ಮಗುವಿಗೆ ಬುದ್ಧಿಮಾಂದ್ಯ ಏನಾದರೂ ಬರಬಹುದಾ ಅಂತ ಕಂಡುಹಿಡಿಯುವಂಥ ಸ್ಕ್ಯಾನ್ ಇದಾಗಿದೆ. ನೆಕ್ಸ್ಟ್ ಸ್ಕ್ಯಾನ್ ಬಂದ್ಬಿಟ್ಟು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು 18 to 22 ವೀಕ್ಸ್ ಆಫ್ ಪ್ರೆಗ್ನೆನ್ಸಿಲಿ ಮಾಡ್ತೀವಿ. ಇದನ್ನ ನಾವು ಅನಾಮಲಿ ಸ್ಕ್ಯಾನ್ ಅಥವಾ ಟಿಫಾ ಸ್ಕ್ಯಾನ್ ಅಂತ ಕರಿತೀವಿ. ಇದರಲ್ಲಿ ಆಲ್ಮೋಸ್ಟ್ 99% ಆಫ್ ದ ಅನಾಮಲೀಸ್ನ ನಾವು ಕಂಡುಹಿಡಿಬಹುದಾಗಿದೆ. ಇನ್ನು 4ನೇ ಸ್ಕ್ಯಾನ್ ಬಂದ್ಬಿಟ್ಟು ಗ್ರೋತ್ ಸ್ಕ್ಯಾನ್ ಅಂತ ಕರಿತೀವಿ. ಇದನ್ನ 30 to 36 ವೀಕ್ಸ್ವರೆಗೂ ಮಾಡ್ತೀವಿ ನಾವು. ಇದರಲ್ಲಿ ಕಂಡುಹಿಡಿಯುವಂಥದ್ದಂದ್ರೆ ಮಗುವಿನ ಪೊಸಿಷನ್ ಹೇಗಿದೆ, ಮಗು ಸರಿಯಾಗಿ ಬೆಳೀತಾ ಇದೆಯಾ ಇಲ್ವಾ, ಮಗುವಿನ ಸುತ್ತ ನೀರು ಹೇಗಿದೆ, ಹಾಗೆ ಮಗುಗೆ ರಕ್ತ ಸಂಚಲನ ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ ಅಂತ ಕೂಡ ನೋಡ್ತೀವಿ. ಹಾಗೇನೆ ಕೆಲವೊಂದು ಡೆವಲಪಿಂಗ್ ಅನಾಮಲೀಸ್ ಕೂಡ ನಾವು ಕಂಡುಹಿಡಿಬಹುದು. ಆದರೂ ಈ 4 ಸ್ಕ್ಯಾನ್ ಬಿಟ್ಬಿಟ್ಟು ಹೆಚ್ಚಿನ ಸ್ಕ್ಯಾನ್ಗಳ ರಿಕ್ವೈರ್ಮೆಂಟು ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಬರುತ್ತೆ. ಅದು ನಿಮ್ಮ ಡಾಕ್ಟರ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ.